ಲಾಂಗ ಮಚ್ಚ ಏನು ಅನ್ಕೊಂಡಿದ್ವಿ ಏನು ದೊಡ್ಡನೆ ಗೊತ್ತಿಲ್ಲ ನಿಮಗೇನು ಗೊತ್ತಿಲ್ಲ ಅಚ್ಚ ನೋಡಿದಂಗೆ ಇದೆ ಲಾಂಗ ದೊಣ್ಣೆ ಆದರೆ ಅಗ್ಲ ಸಿಂಗ್ಕೊಳ್ಳುತ್ತೆ. ಹಿಂದೆ ಬರ್ರಿ ಹಿಂದೆ ಹಿಂದೆ ಘಾಟ ಇಪ್ಪತ್ತು ಇವ್ರು ಘಾಟ ಹಿಂದ ಯಾರು ಹುಡುಗರು ಯಾರು ಗೊತ್ತಾಯ್ತಾ? ಗೊತ್ತಾಯ್ತು. 2:30 ಇಲ್ಲ ನಾ ಹುಡುಗರು ಯಾರು ಅಂತ ಮಟ್ಟದ ಪಟಾಕಿ ಹೊಡಿತಿದ್ರು. ಮುನ್ಸಿಪಲ್ ಎಂಪ್ಲಾಯ್ ಅವರು ಹಿಂದೆ ಬಾ ಇದೀಗ 10 ಹಲವು ಬಗೆಯ ತಾಜಾ ಮಾವಿನ ಹಣ್ಣು ಲಭ್ಯ. ನಮ್ಮಲ್ಲಿ ನೈಸರ್ಗಿಕವಾಗಿ ಮಾಗಿಸಿದ ರತ್ನಗಿರಿ ಆಲ್ಫೋನ್ಸಾ, ರಾಮನಗರ ಬಾದಾಮಿ, ಬಾಣಾವರ ರಸಪುರಿ, ಬಾದಾಮಿ, ತಮಿಳುನಾಡು ಇಮಾಂ ಪಸಂದ್, ಆಂಧ್ರ ಮಲ್ಲಿಕಾ, ಆಂಧ್ರ ಬೇನಿಶಾ, ಬೆಂಗಳೂರು ಲಾಲ್ಬಾಗ್, ಸಾಗರ ಶಕರಗುಟ್ಟಿ, ನಾಟಿ ಮಾವಿನ ಹಣ್ಣು, ಗುಜರಾತಿ ಕೇಸರ್, ಚನ್ನಪಟ್ಟಣ ದಿಲ್ ಪಸಂದ್, ಉತ್ತರ ಪ್ರದೇಶದ ದಶೇರಿ ಮತ್ತು ಕಸಿ ಮಾವಿನ ಹಣ್ಣು ದೊರೆಯುತ್ತದೆ. ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಡಿ ಮಲ್ಕಪ್ಪ ಅಂಡ್ ಸನ್ಸ್, APMC ಯಾರ್ಡ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 9448943972 9449265196. ನಿನ್ನೆ ರಾತ್ರಿ ಒಂದು ದೊಡ್ಡ ಗುಂಪು ಬಂದು ಇಲ್ಲಿರುವಂಥ ಕಾರುಗಳನ್ನು, 4 ಕಾರು, ಆಟೋಗಳು, ಬೈಕ್ಗಳನ್ನು ಜಖಂ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮಚ್ಚಿನಲ್ಲಿ ಹೊಡೆದಿದ್ದಾರೆ, ಲಾಂಗಲ್ಲಿ ಹೊಡೆದಿದ್ದಾರೆ ಅನ್ನೋದು ಮಾತನ್ನು ಹೇಳ್ತಾರೆ, ದೊಣ್ಣೆನಲ್ಲಿ ಹೊಡೆದಿದ್ದಾರೆ ಅಂತ ಮಾತನ್ನು ಹೇಳ್ತಾರೆ. ಇಲ್ಲಿನ ನೋಡಿದಂಥ ವ್ಯಕ್ತಿಗಳು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಅಂತ ಇಲ್ಲಿನ ನಾಗರಿಕರು ಹೇಳ್ತಾ ಇರೋವಂಥದ್ದು. ಒಂದು ಬರ್ತ್ಡೇ ನೆಪದಲ್ಲಿ ನಡೆದಿರೋಂಥ ಘಟನೆ ಇದು. ಬರ್ತ್ಡೇ ಮಾಡ್ಕೊಳ್ಳಿಕ್ಕೆ ಬಂದಂಥವರು ಗಾಂಜಾ ಸೇವನೆ ಮಾಡಿದಂಥ ಪರಿಣಾಮ ಈ ರೀತಿಯ ಒಂದು ಕೃತ್ಯಗಳನ್ನು ಮಾಡಿದ್ದಾರೆ ಅಂಥೇಳಿ ಈಗ ಈ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಂಥ ಸಂಗತಿ. ಕೇಳಿದ್ರೆ ಲಾ ಆ್ಯಂಡ್ ಆರ್ಡ್ರು ಭಾಳ ನಿಯಂತ್ರಣದಲ್ಲಿದೆ ಅನ್ನೋಂಥ ಮಾತನ್ನು ರಕ್ಷಣಾಧಿಕಾರಿಗಳು ಮಾತಾಡ್ತಾರೆ, ರಾಜ್ಯ ಸರ್ಕಾರನೂ ಕೂಡ ಮಾತಾಡುತ್ತೆ. ಗೃಹ ಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಶಿವಮೊಗ್ಗ ನಗರದ ಹೊಸಮನೆಯ ಭಾಗದಲ್ಲಿ ಇವತ್ತು ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆಯಲ್ಲ, ಈ ಒಂದು ಭಯಭೀತಿ ವಾತಾವರಣ ಸೃಷ್ಟಿ ಮಾಡೋಂಥ ಕೆಲಸ ಗಾಂಜಾ ಸೇವನೆಯಿಂದನೇ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇರಬೇಕಾದ್ರೆ ಇದಕ್ಕೆ ನೇರ ಹೊಣೆ ಯಾರು? ಹಾಗಾದರೆ 2 ಗ್ಯಾಂಗ್ ವಾರ್ ಆದರೆ ಮಾತ್ರ ಕೌಂಟರ್ ಕೇಸ್ ಹಾಕೋಕ್ಕೆ ನಿಮಗೆ ಅವಕಾಶ ಆಗತ್ತೆ ಅಂತ ಯೋಚನೆ ಮಾಡ್ತೀರಾ ನೀವು? ಶಿವಮೊಗ್ಗ ಜಿಲ್ಲೆಯ ರಕ್ಷಣಾ ವ್ಯವಸ್ಥೆ ಪೂರ್ತಿ ಕುಸಿದು ಬಿದ್ದು ಹೋಗಿದೆ. ತಕ್ಷಣದಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳ ಬಗ್ಗೆನೂ ಕೂಡ ಕ್ರಮ ತಗೊಳ್ಬೇಕು ನೀವು. ಮೊನ್ನೆ ಗೃಹ ಮಂತ್ರಿಗಳು, ಮೊನ್ನೆ ಮುಖ್ಯಮಂತ್ರಿಗಳು, ಇಲ್ಲಿರುವಂಥ ಜಿಲ್ಲಾ ಸಚಿವರು ಬದುಕಿದಾರೋ ಏನಾಗಿದ್ದಾರೆ ಗೊತ್ತಾಗ್ತಾ ಇರೋಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ನಮಗೆ. ಶಿವಮೊಗ್ಗ ಶಾಂತಿಯುತವಾಗಿ ಕಾಪಾಡಬೇಕು ಅಂತೇಳಿ ಯೋಚನೆ ಮಾಡಿರೋಂಥ ನಾಗರಿಕ ಸಮಾಜ ಶಿವಮೊಗ್ಗ ನಗರ ಈ ರೀತಿಯ ಗೂಂಡಾವರ್ತನೆ ಹತ್ತಿಕ್ಕದೆ ಹೋದರೆ ಪೊಲೀಸ್ ಇಲಾಖೆ ಯಾಕೆ ಬೇಕು ನಮಗೆ? ಈಗೊಬ್ಬರು ಹೆಣ್ಣುಮಗಳು ಮಾತಾಡ್ತಾ ಹೇಳ್ತಾ ಇದ್ರು, ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕಾಗೋದಿಲ್ಲ, ಹೆಣ್ಣುಮಕ್ಕಳು ಮನೆ ಮುಂದೆ ಬಂದು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಭಯಭೀತ ವಾತಾವರಣ ಇದೆ ಅಂತೇಳಿ. ಇನ್ನೊಬ್ಬರು ಹೆಣ್ಣುಮಗಳು ಬಂದು ಹೇಳಿದ್ರು, ಆ ದೇವಸ್ಥಾನದ ಪಕ್ಕದೊಳಗಡೆ ಒಂದು ಅಡ್ಡ ಮಾಡಿಕೊಂಡಿದ್ದಾರೆ, ರಾತ್ರಿ 1 ಗಂಟೆ 2 ಗಂಟೆ ಮೇಲೆ ಈ ಕೃತ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ. ಒಂದು ಕಾರನ್ನು ನೋಡ್ಕೊಂಬಂದೆ ನಾನು, ಮದುವೆ ಮನೆಗೆ ಬಂದಂಥ ಕಾರದು, ತುಮಕೂರಿಂದ ಬಂದಂಥ ಕಾರು, ಆ ಕಾರನ್ನು ಜಖಂ ಮಾಡಿ ಹೋಗ್ತಾರೆ ಅವರು. ನಡೆದಿರೋಂಥ ಘಟನೆ ಈ ಕ್ಷಣದ ತನಕ ಬಂದು CC ಕ್ಯಾಮ್ರಾದೊಳಗಡೆ ಏನಾಗಿದೆ ಅಂತೇಳಿ ತಾವು ನೋಡಬೇಕು ಅನ್ನೋ ಜ್ಞಾನನೂ ಇಲ್ವಾ ಪೊಲೀಸ್ ಇಲಾಖೆಗೆ? ಪ್ರಶ್ನೆ ಕೇಳಿದ್ರೆ ನಮಗೆ ವಾಪಸ್ ಮಾತಾಡ್ತೀರಿ ಫೋನ್ಗಳಲ್ಲಿ. ಈ ಘಟನೆ ಆಗಿದೆ ಅಂತೇಳಿ ನಾವು ಪರ್ಸಲ್ಲಿ ಹೇಳಿದ್ರೆ ವಾಪಸ್ ನಮ್ಮ ಹತ್ರ ಮಾತಾಡ್ತೀರಿ ನೀವು.
ಇದನ್ನು ನೋಡ್ಕೋಬೇಕು ಸರಿಯಾಗಿ ಅಂತೇಳಿ ಜ್ಞಾನ ಇಲ್ವಾ ನಿಮಗೆ ಅಂತ ಕೇಳೋಕ್ಕೆ ನಮಗೆ ಅಧಿಕಾರ ಇಲ್ವಾ? ಹಾಗಾದ್ರೆ ನಾಗರಿಕರ ಸಮಸ್ಯೆ ಪರಿಹಾರ ಮಾಡುತ್ತಾನೆ ಚುನಾಯಿತ ಪ್ರತಿನಿಧಿ ಇರುವಂಥದ್ದು. ಬೇಜವಾಬ್ದಾರಿತನದ ವರ್ತನೆ ಈ ಕ್ಷಣದಿಂದ ನಿಲ್ಲಿಸಬೇಕು.